ಸುದ್ದಿ ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ಚಿಕ್ಕಬಳ್ಳಾಪುರ ಜಮಾತೆ ಅಹ್ಲೆ ಇಸ್ಲಾಂ ಚುನಾವಣೆಯಲ್ಲಿ ಗೊಂದಲಕ್ಕೆ ತೆರೆ ಬಿದ್ದಿರುವುದಾಗಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯಾಧ್ಯಕ್ಷ ಡಾಕ್ಟರ್ ನಂದಿ ಭಾಷಾ ತಿಳಿಸಿದ್ದಾರೆ. ಅವರು ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು. ಪತ್ರಿಕಾಗೋಷ್ಠಿಯಲ್ಲಿ ಆಲ್ ಇಂಡಿಯಾ ಮಿಲಿ ಕೌನ್ಸಿಲ್ನ ಸೈಯದ್ ಅಮಾನುಲ್ಲಾ, ಚಿಕ್ಕಬಳ್ಳಾಪುರ ಜಿಲ್ಲಾ ವಕ್ಫ್ ಮಂಡಳಿ ಉಪಾಧ್ಯಕ್ಷ ಇಬ್ರಾಹಿಂ, ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಫೌಂಡೇಶನ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಶಿಂ ಬನ್ನೂರ್, ಜಿಲ್ಲಾಧ್ಯಕ್ಷ ವಿ ರಾಜಶೇಖರ್, ಮೊಹಮ್ಮದ್ ಶಫೀರ್, ಅಬು ಬಕರ್, ನವಾಜ್ ನಂದಿ, ಕೆಎಂ ಫಜಲ್, ಮನೋಜ್ ಕುಮಾರ್, ಅಬ್ದುಲ್ ರಾಜಾ, ಶಬೀರ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ಜಯರಾಮ್, ಕ್ಯಾಮರಾಮ್ಯಾನ್ ವೀರನಾಗ್ ಜೊತೆಯಲ್ಲಿ ಸುದ್ದಿ ಸಾಕ್ಷಿ ನ್ಯೂಸ್, ಚಿಕ್ಕಬಳ್ಳಾಪುರ. ನಡ್ಕೊ ಬರ್ತಾ ಇತ್ತು. 19 ಜನ ಒಂದು ಕಮಿಟಿ ಒಂದು ಟೀಮ್ ಮಾಡಿ, ಆಪೋಸಿಟ್ ಅವರು 19 ಜನ, ಇಲ್ಲ ಇಂಡಿಪೆಂಡೆಂಟ್ ಇದ್ಕೊಂಡು ಅವರು ಸಿಂಗಲ್ ಆಗಿ ಚುನಾವಣೆಗೆ ಸ್ಪರ್ಧೆ ಮಾಡ್ಬೋದಾಗಿತ್ತು. ಈಗೇನಾಯಿತು, ಹೊಸ ಬೈಲಾ ಮಾಡಿ 31 ಜನಕ್ಕೆ ಒಂದು ಟೀಮ್ ಮಾಡಿದ್ದಾರೆ. 31 ಜನ ಚುನಾವಣೆಗೆ ನಿಂತ್ಕೋಬೋದು. ಯಾಕಂದರೆ 31 ವಾರ್ಡ್ ಇದೆ, 31 ಜನ ಒಂದು ವಾರ್ಡಿಂದ ಒಬ್ಬರು ಸ್ಪರ್ಧೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಒಳ್ಳೆಯದೇ, ಸ್ವಾಗತಾರ್ಹ. 31 ಜನನೇ ಇರಲಿ, ಇನ್ನೂ ಕೆಲಸ ಒಳ್ಳೆ ಕೆಲಸ ಆಗ್ತದೆ. ಆ 31 ಜನದಲ್ಲಿ ಆಯ್ಕೆ ಆದ 16 ಯಾರು ಗೆಲ್ತಾರೋ ಅವರ ಒಂದು ಸದಸ್ಯರು ಎಲ್ಲರೂ ಸೇರಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡ್ಬೋದು. ಇಲ್ಲ ಅಂದರೆ ಈ ಏನು ಇಂಡಿಪೆಂಡೆಂಟ್ ಗೆದ್ದಿರ್ತಾರೆ ಅವ್ರು ತಗೊಂಡು ಮಾಡ್ಬೋದು. ಕನಿಷ್ಠ 16 ಜನ, 31ರಲ್ಲಿ 16 ಜನ ಗೆದ್ದರೆ ಅವ್ರದ್ದೇ ಮೆಜಾರಿಟಿ ಇದೆ. ಜಮಾತೆ ಅಹ್ಲೆ ಇಸ್ಲಾಂಗೆ ಅಧ್ಯಕ್ಷರು ಉಪಾಧ್ಯಕ್ಷರು ಬೇರೆ, ವಕ್ಫ್ಗೆ ಬೇರೆನಾ? ಇದು ಜಮಾತೆ ಅಹ್ಲೆ ಇಸ್ಲಾಂ ಅನ್ನೋದು ಒಂದು ಸಂಸ್ಥೆ. ನಮ್ಮ ಏನು ಅಲ್ಪಸಂಖ್ಯಾತರ ಏನು ಮುಸಲ್ಮಾನರು ಇದ್ದಾರೆ, ಮುಸಲ್ಮಾನರಿಗೆ ಒಂದು ಸಂಸ್ಥೆ ಇದು. ಇವ್ರಿಗೆ ಏನು ಮಸೀದಿಗಳಿದೆ ಅದನ್ನೆಲ್ಲ ಒಂದು ಒಗ್ಗಟ್ಟಾಗಿ ನಡ್ಸ್ಕೋ ಹೋಗೋದನ್ನ ಒಂದು ಸಂಸ್ಥೆ ಇದು.